ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 4:30 ಆಗಿದೆ. ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ಒಂದು ಗ್ಲಾಸ್ ಬಿಸಿನೀರು ಕೊಟ್ಬಿಡ್ತೀನಿ. ಅದಾದ್ಮೇಲೆ ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಂಡ್ರಾಯ್ತು. ಬಿಸಿನೀರಿಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಈ ಅರಿಶಿನ ಆ್ಯಕ್ಚುಲಿ ಹೋಮ್ ಮೇಡ್, ಅಂದರೆ ಅರಿಶಿನದ ಕೊಂಬು ತಗೊಂಬಂದು ಕುಟ್ಟಿ ಪುಡಿ ಮಾಡಿರೋದು. ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಮೈ ವರ್ಕ್ ಗೈಸ್. ಆ್ಯಕ್ಚುಲಿ ಇಷ್ಟೆಲ್ಲ ಕೆಲಸ ಡೈಲಿ ಮಾಡಲ್ಲ, ಅವಾಗ ಮಾಡ್ತಾ ಇರ್ತೀನಿ. ಗೈಸ್, ಇವಾಗ ಮನೆ ಒಳಗಡೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಬಾಗಿಲು ತೊಳೆಯುವಂತಹ ಸಮಯ. ಬಾಗಿಲು ತೊಳೆದಿದ್ದು ಆಯಿತು, ಬಟ್ ರಂಗೋಲಿ ಬಿಡಬೇಕು ಇವಾಗ. ಬಟ್ ಏನು ಗೊತ್ತಾ ಪ್ರಾಬ್ಲಮ್ಮು, ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರೋದು 3 ಅನಿಸುತ್ತೆ. ಅದರಲ್ಲಿ ಫಸ್ಟು ಸ್ಟಾರು, ಅದಾದಮೇಲೆ ಯಾವುದೋ ಫ್ಲವರ್ ಥರ ಇದೆ ಅದು, ಮತ್ತು ಇನ್ನೊಂದು ದೀಪದ ಥರ ಬಿಡಿಸ್ತೀನಿ. ಬಟ್ ಅದನ್ನು ಬಿಟ್ಟು ಬೇರೆ ಯಾವುದೂ ಟ್ರೈಯೇ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಯೂಟ್ಯೂಬ್ ನೋಡಿಕೊಂಡು ಒಂದು ಚಿಕ್ಕದಾಗಿರೋ ರಂಗೋಲಿ ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿದ್ದೀನಿ ಗೈಸ್. ಎಲ್ಲ ಕೆಲಸನೂ ಕಂಪ್ಲೀಟ್ ಆಯಿತು. ಶುರು ಮಾಡಿದ್ದು 4:30ಗೆ, ಬಟ್ ಇವಾಗ ಟೈಮ್ ಎಷ್ಟು ಗೊತ್ತಾ? 7:30. ಕರೆಕ್ಟಾಗಿ 3 ಅವರ್ಸ್ ಆಯಿತು ಕಂಪ್ಲೀಟ್ ಮನೆ ಕ್ಲೀನ್ ಮಾಡೋದಕ್ಕೆ. ಗೈಸ್ ನೋಡಿ, ನಮ್ಮಮ್ಮ ಕೇಳಿದ್ರು ಏನು ತಿಂಡಿ ಮಾಡಲಿ ಅಂತ. ನಾನು ಶಾವಿಗೆ ಉಪ್ಪಿಟ್ಟು ಮಾಡಮ್ಮ ಅಂತ ಹೇಳಿದ್ರೆ ಸರಿ ಆಯಿತು ಅಂದ್ಬಿಟ್ಟು ರೊಟ್ಟಿ ಚಟ್ನಿ ಮಾಡಿದ್ದಾರೆ ನೋಡಿ ಗೈಸ್. ಇದನ್ನೇ ಮಾಡಂಗಿದ್ದಿದ್ರೆ ಮತ್ತೆ ನನ್ನನ್ನು ಯಾಕೆ ಕೇಳಬೇಕಾಗಿತ್ತು? ಇವಾಗ ಜಸ್ಟ್ ಊಟ ಎಲ್ಲ ಮುಗೀತು. ಆಲ್ರೆಡಿ 10 o'clock ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದು ವ್ಲಾಗ್ ಮಾಡಿದ್ದೆ ನಿನ್ನೆ ರಾತ್ರಿ ಅನ್ಸುತ್ತೆ ಅದನ್ನು ಮಾಡಿದ್ದು. ಅದನ್ನು ಪಟ ಅಂತ ಎಡಿಟ್ ಮಾಡಿಬಿಟ್ಟೆ. ಇವಾಗ ಮಧ್ಯಾಹ್ನ ಆಗಿದೆ ಆಲ್ರೆಡಿ, ಆ್ಯಂಡ್ ಎಡಿಟಿಂಗ್ ಎಲ್ಲ ಮುಗೀತು. ಹಾಗೆ ಮಲ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ, ನಿದ್ದೆ ಬರ್ತಾ ಇತ್ತು. ಸೊ ಹಾಗಾಗಿ ಕೆಳಗಡೆ ಎದ್ದು ಬಂದ್ಬಿಟ್ಟೆ. ನಮ್ಮಮ್ಮ ಘಮ ಘಮ ಸಾಂಬಾರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ತರಕಾರಿ ಎಲ್ಲ ಹೆಚ್ಚಿಕೊಟ್ಟೆ. ಆ್ಯಂಡ್ ಇವತ್ತು ಮಾಡ್ತಾ ಇರೋ ಸಾಂಬಾರ್ ಬಂದು ಸೋರೆಕಾಯಿ ಸಾಂಬಾರ್. ಇವಾಗ ಎಷ್ಟು ಈಸಿ ಸಾಂಬಾರ್ ಮಾಡೋದು ಗೈಸ್. ಏನಿಲ್ಲ, ನೀರಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಹಾಗೆ ಹೋಯ್ತು ಸಾಂಬಾರ್ ರೆಡಿ. ನಮ್ಮನೆ ತರನೇ ಎಲ್ಲಾರು ಮಾಡ್ತಾರೆ ಅನ್ಕೊಂಬಿಡ. ಆದ್ರೆ ನಮ್ಮ ಮನೇಲಿ ಮಾಡೋದೇ ಟೇಸ್ಟ್ ಸೂಪರ್ ಆಗಿರುತ್ತೆ. ಅಷ್ಟೊಂದು ಇಷ್ಟು ಈಸಿಯಾಗಿ ಮಾಡಿ ಇಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಅಂದ್ರೆ ಕಾಂಪ್ಲಿಕೇಟ್ ಯಾಕೆ ಮಾಡ್ಕೊಬೇಕು ವರ್ಕ್ ನ ನಾವು? ಏನಂತೀರಾ? ಟ್ರೆಡಿಷನಲ್ ರೀಲ್ ಮಾಡ್ಲಾ ಇಲ್ಲ ಇದೇ ಡ್ರೆಸ್ ಅಲ್ಲೇ ರೀಲ್ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. A few moments later. ಇವಾಗ ರೀಲ್ಸ್ ಮಾಡ್ಲಾ ಮಲ್ಕೊಳ್ಳ? ನಿದ್ದೆ ಬರ್ತೈತೆ ನನ್ಗೆ ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ. ಆದ್ರೆ ಮಲ್ಕೊಂಬಿಟ್ರೆ ಒಂದಿನ ಫುಲ್ ವೇಸ್ಟ್ ಮಾಡ್ದಂಗ ಆಗೋಗುತ್ತೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ, ಅರ್ಧ ಗಂಟೆ ಅಮ್ಮ, ನಿಮ್ಗೆ ಗೊತ್ತಲ್ವೇ ಅರ್ಧ ಗಂಟೆ ಅಂದ್ರೆ ಎದ್ದೋಳೋದೇ ಇಲ್ಲ ಗೈಸ್. ನಂಗೆ ಕೇಳ್ಸೋದೇ ಇಲ್ಲ ಅವ್ರು ಎಬ್ರಿಸಿದ್ರು. ಸೊ ಮಲ್ಕೊಳ್ಳಲ್ಲ, ನಂಗೆ ಟೈಮ್ ವೇಸ್ಟ್ ಆಗಕ್ಕೆ ಇಷ್ಟ ಇಲ್ಲ. ಇನ್ನೇನು ಸ್ವಲ್ಪ ದಿನ ಅಷ್ಟೇ, ಅದಾದ್ಮೇಲೆ ಮತ್ತೆ ಕಾಲೇಜು ಅದು ಇದು ಅಂತ ಇದ್ದೇ ಇರುತ್ತೆ. ಗೈಸ್, ಇವಾಗ ಯಾವ್ಯಾವ ರೀಲ್ ಮಾಡಬೇಕು ಅಂತ ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಮಾಡ್ತೀನಿ. ಆಲ್ರೆಡಿ ಮಧ್ಯಾಹ್ನ 1:15 ಆಗೋಗಿದೆ. ಹೊಟ್ಟೆ ಚುರುಗುಡ್ತೈತೆ ಅಂತ ಫಸ್ಟು ಊಟ ಮಾಡಿಬಿಡೋಣ. ಊಟ ಅನ್ನ ಸಾಂಬಾರ್. ಗೈಸ್ ಇವಾಗ ರೀಲ್ಸ್ ಮಾಡಿದ್ದೆಲ್ಲ ಮುಗೀತು.
ಆ್ಯಂಡ್ ಇನ್ನೊಂದು ಕೆಲಸ ಬಾಕಿ ಇದೆ, ಮೇಲೋಗಿ ಬಟ್ಟೆ ಎತ್ಕೊಂಡ್ಬರ್ಬೇಕು. ಅದನ್ನು ಬಿಟ್ಟರೆ ಅದಾದಮೇಲೆ ಇನ್ನು ಫ್ರೀನೇ ನಾನು. ಬಟ್ ಇವತ್ತು ನಾನು ಮನೆಯಲ್ಲಿ ಪನ್ನೀರ್ ಟಿಕ್ಕಾನ ಟ್ರೈ ಮಾಡೋಣ, ಆ ರೆಸಿಪಿನ ಟ್ರೈ ಮಾಡೋಣ ಅಂತಿದ್ದೀನಿ. ನೋಡೋಣ ಅವರೆಲ್ಲರೂ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಿಕಾಸ್ ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಕಮ್ಮಿ ಅಂದರೆ ಮಾಡೋದೇ ಇಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಟು ಡೂ ಸಮಥಿಂಗ್ ಅಲ್ವಾ, ಅದು ನನಗೆ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಇದನ್ನು ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡೋದು, ಯೂಟ್ಯೂಬಲ್ಲೇ ನೋಡಿಕೊಂಡು ಯೂಟ್ಯೂಬಲ್ಲೇ ಕಂಟೆಂಟ್ ಶೇರ್ ಮಾಡ್ತಾ ಇದ್ದೀನಿ. ಲೆಟ್ ಮೀ ಬಿಗಿನ್ ಗೈಸ್. ನೌ ಐ ಆಮ್ ಇನ್ ದ ಕಿಚನ್ ಆ್ಯಂಡ್ ಅದಕ್ಕೆ ಏನೇನು ಬೇಕೋ ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನೋಡಿ, ಪನ್ನೀರ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಆನಿಯನ್ಸ್ನ ಚಾಪ್ ಮಾಡಿದ್ದೀನಿ, ಆ್ಯಂಡ್ ಕರ್ಡ್ ಬೇಕಂತೆ, ಮೊಸರು, ಚಿಲ್ಲಿ ಪೌಡರು, ಅರಿಶಿಣ, ಕಡಲೆ ಹಿಟ್ಟು, ಆಮೇಲೆ ಸಮಥಿಂಗ್ ಏನೋ ಪುಡಿಗಳು, ಆಮೇಲೆ ಸ್ವಲ್ಪ ಉಪ್ಪು. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಪನ್ನೀರ್ ಟಿಕ್ಕಾ. ಫಸ್ಟು ಒಂದು ಬೌಲ್ ತಗೊಂಡಿದ್ದೀನಿ, ನೋಡೋಣ. ಕಪ್ ಮೊಸರು ಹೇಳಿದ್ರು, ಸೊ ಹಾಗಾಗಿ 1 ಕಪ್ ಮೊಸರು ಹಾಕೊಳ್ಳೋಣ ಗೈಸ್. ಉಪಯೋಗಿಸಿ ನಂದಿನಿ ಮೊಸರು. ಇವಾಗ ನೆಕ್ಸ್ಟು ಮೊಸರಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಗೈಸ್. 1/4 ಟೀ ಸ್ಪೂನ್ ಅರಿಶಿನ, ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ಪೂನ್ ಎಣ್ಣೆನೂ ಹಾಕ್ಬೇಕಮ್ಮ ಇದಕ್ಕ. ಮತ್ತೆ ನೀರು ಎಣ್ಣೆ ಹಾಕಿದ್ರೆ ಅದೇ ಸರ್ ಆಯ್ತು. ನೋಡಿ 2 ಸ್ಪೂನ್ ಗೈಸ್. ನೋಡಿ, ಮಿಕ್ಸ್ ಮಾಡೋಣ ವಿತ್ ಸಮ್ ಈರುಳ್ಳಿ. ಒಂದೇ ತರ ತಿನ್ನೋದು ಅಂತ. ಗೈಸ್, ಮ್ಯಾರಿನೇಟ್ ಮಾಡೋಣ ಇದನ್ನ 1/2 ಅವರ್ ಇನ್ ದ ಫ್ರೀಜರ್. ಗೈಸ್, ಅದನ್ನ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಅದು ಮ್ಯಾರಿನೇಟ್ ಆಗ್ತಾ ಇರಲಿ, ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಗೈಸ್. ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಕರೆಕ್ಟಾಗಿ 1/2 ಅವರ್ ಆಗಿದೆ, ಅದು ಕೂಡ ಮ್ಯಾರಿನೇಟ್ ಆಗಿದೆ. ಸೊ ಮಾಡೋಣ ಇವಾಗ ಪನ್ನೀರ್ ಟಿಕ್ಕಾನ. ಹೆಂಚು ಕೂಡ ಕಾಯ್ದಿದೆ. ಪನ್ನೀರ್ ಟಿಕ್ಕಾ ಈಸ್ ರೆಡಿ. ಇವಾಗ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಶಬಾಷ್ ಶಬಾಷ್ ಕೀರ್ತನ, ಶಬಾಷ್. ಸೂಪರ್ ಗೈಸ್, ಇವಾಗ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ಏನಂದರೆ ಸ್ಕಿನ್ ಕೇರ್ ಕಂಪ್ಲೀಟ್ ಮಾಡಿಕೊಂಡು ದಬಾಕೊಳ್ಳೋದು ಅಷ್ಟೇ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಫರ್ದರ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಟಾಟಾ, ಬೈ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.